ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾ ಸಂಜೆ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಕಲಾ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಲಾ ಸಂಜೆ ಕಾರ್ಯಕ್ರಮ. ಪ್ರಸ್ತುತಪಡಿಸುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಉಜಿರೆ. ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು. ಅದೆಷ್ಟೋ ಕದನಗಳು, ಅಸಂಖ್ಯ ಆಂದೋಲನಗಳು, ಭಾರತಾಂಬೆಯ ಮಕ್ಕಳ ಬಲಿದಾನ, ಕೋಟಿ ಮನಸ್ಸುಗಳ ಶತಮಾನಗಳ ಹೋರಾಟ ಎಲ್ಲವೂ ಫಲಕೊಟ್ಟು ಇಂದಿಗೆ 77 ವರ್ಷವಾಯಿತು. ಆಗಸ್ಟ್ 15ರ ಸ್ವತಂತ್ರ ಸಂಭ್ರಮ ಮತ್ತೆ ಬಂದಾಯಿತು. ಆತ್ಮೀಯ ಕೇಳುಗರೆ, ನಮಸ್ಕಾರ ಹಾಗೂ 77ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಾವು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಉಜಿರೆ, ಇಲ್ಲಿಯ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು. ಸ್ವಾತಂತ್ರ್ಯೋತ್ಸವದ ಕುರಿತಾಗಿ ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದೇವೆ. ನಾನು ಮಾನಸ ಅಗ್ನಿಹೋತ್ರಿ. ಭಾರತೀಯರಾದ ನಾವು ನಮ್ಮ ದೇಶವನ್ನ ತಾಯಿಯ ಸ್ವರೂಪ ಎಂದು ನಂಬಿದ್ದೇವೆ. ದೇವಿಯ ರೂಪದಲ್ಲಿ ಆರಾಧಿಸಿದ್ದೇವೆ. ಅನೇಕ ಕವಿಗಳು ಭರತ ಭೂಮಿಯನ್ನ ಬರವಣಿಗೆಯ ಮೂಲಕ ಕೊಂಡಾಡಿದ್ದಾರೆ. ಕಾರ್ಯಕ್ರಮವನ್ನ ಚನ್ನವೀರ ಕಣವಿ ರಚನೆಯ ವಿಶ್ವ ವಿನೂತನ ವಿದ್ಯಾಚೇತನ ಎಂಬ ಸುಪ್ರಸಿದ್ಧ ದೇಶಭಕ್ತಿ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಹಾಡಲಿದ್ದಾರೆ ಚರಿಷ್ಮಾ ಹಾಗೂ ಸುದೀಕ್ಷಾ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ. ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ. ಹಕ್ಕ ಬುಕ್ಕ ಪುಲಕೇಶಿ ವಿಕ್ರಮರ ಚೆನ್ನಮ್ಮ ಜಯ ವೀರಶ್ರೀ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳವೊಲ ಮಲೆಕರೆ ಸುಂದರ ಸೃಷ್ಟಿ. ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳವೊಲ ಮಲೆಕರೆ ಸುಂದರ ಸೃಷ್ಟಿ. ಜ್ಞಾನದ ವಿಜ್ಞಾನದ ಕಲೆಯ ಸಿರಿ ಸಾರೋದಯದ ನಗರಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಹರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ. ಹರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ. ವಿಶ್ವ ಭಾರತಿಗೆ ಕನ್ನಡದಾರತಿ. ವಿಶ್ವ ಭಾರತಿಗೆ ಕನ್ನಡದಾರತಿ. ಮೊಳಗಲಿ ಮಂಗಳ ಜಯ ಬೇರಿ. ಮೊಳಗಲಿ ಮಂಗಳ ಜಯ ಬೇರಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಜಯ ಭಾರತಿ. ಜಯ ಭಾರತಿ. ಇಂದು ಸ್ವತಂತ್ರ ದಿನಾಚರಣೆ ಒಂದೆಡೆಯಾದರೆ ಮತ್ತೊಂದು ಕಡೆ ಎಂದು ಮರೆಯದ ಕನ್ನಡ ಮಣ್ಣಿನ ವೀರ ಹೋರಾಟಗಾರನ ಜನ್ಮದಿನ. ಸಂಗೊಳ್ಳಿ ರಾಯಣ್ಣನ ಕುರಿತು ಪ್ರಸ್ತಾಪಿಸಲಿದ್ದಾರೆ ಮದನ್. ಆಗಸ್ಟ್ 15 ಎಂದಾಕ್ಷಣ ಎಲ್ಲರ ತಲೆಗೆ ಬರುವುದು ಸ್ವಾತಂತ್ರ್ಯೋತ್ಸವ ಎಂದು. ಆದರೆ ಅದರ ಜೊತೆಗೆ ಮತ್ತೇನಿದೆ ಎಂದರೆ ಎಲ್ಲೋ ಅಲ್ಲಿ ಇಲ್ಲಿ ಎಂಬಂತೆ ಒಂದೆರಡು ಜನ ಸಂಗೊಳ್ಳಿ ರಾಯಣ್ಣನ ಜಯಂತಿ ಎಂದು ಉತ್ತರಿಸುತ್ತಾರೆ. ಹೌದು, ಆಗಸ್ಟ್ 15 ದೇಶ ಕಂಡ ಮಹಾನ್ ಶೂರ, ಅಪ್ರತಿಮ ಸ್ವತಂತ್ರ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿ.
1798 ಆಗಸ್ಟ್ 15ರಂದು ಬೆಳಗಾವಿ ಜಿಲ್ಲೆಯ ಸಂಗೊಳ್ಳೆಯಲ್ಲಿ ಭರಮಪ್ಪ ಮತ್ತು ಕೆಂಚಮ್ಮನ ಮಗನಾಗಿ ಜನಿಸಿದ ರಾಯಣ್ಣ ತದನಂತರ ತನ್ನ ಯುದ್ಧ ಪ್ರಾವೀಣ್ಯತೆ ಧೀರತನದಿಂದಾಗಿ ಕಿತ್ತೂರು ಸಂಸ್ಥಾನದ ಸೇನಾಧಿಪತಿಯಾಗುತ್ತಾನೆ. ಗೆರಿಲ್ಲಾ ತಂತ್ರದ ರೂವಾರಿಯಾಗಿ ಹಲವಾರು ಯುದ್ಧವನ್ನು ಗೆಲ್ಲುತ್ತಾನೆ. ಎದುರಾಳಿ ಪಡೆ ರಾಯಣ್ಣನ ಹೆಸರು ಕೇಳಿದರೆ ನಡುಗುತ್ತಿತ್ತು. 1824 ಸಮಯದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆ ಅಡಿಯಲ್ಲಿ ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಮುಂದಾಗುವ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡುವ ಕಿತ್ತೂರು ಮೊದಲ ಯುದ್ಧವನ್ನು ಗೆದ್ದು ಎರಡನೇ ಯುದ್ಧವನ್ನು ತನ್ನವರೇ ಮಾಡಿದ ಮೋಸದಿಂದಾಗಿ ಸೋಲಬೇಕಾಗುತ್ತದೆ. ಅದಾದ ಬಳಿಕ ಸೆರೆಮನೆವಾಸ ಅನುಭವಿಸುವ ರಾಯಣ್ಣ ಬಿಡುಗಡೆಯಾಗಿ ಹೊರಬಂದು ಸದ್ದಿಲ್ಲದೆ ಸೈನ್ಯ ಕಟ್ಟಿ ಬ್ರಿಟಿಷರ ವಿರುದ್ಧ ದಂಗೆ ಏಳುತ್ತಾನೆ. ಮೊದಲೇ ಗೆರಿಲ್ಲಾ ತಂತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿದ್ದ ರಾಯಣ್ಣನನ್ನು ಹಿಡಿಯುವುದು ಬ್ರಿಟಿಷರಿಗೆ ತಲೆನೋವಾಗಿರುತ್ತದೆ. ರಾಯಣ್ಣನ ಹೆಸರು ಕೇಳಿದರೆ ಇಡೀ ಈಸ್ಟ್ ಇಂಡಿಯಾ ಕಂಪನಿಯೇ ನಡುಗುತ್ತಿತ್ತು. ಮತ್ತೆ ಹಿತಶತ್ರುಗಳ ವಂಚನೆಯಿಂದಾಗಿ ರಾಯಣ್ಣ ಬ್ರಿಟಿಷರ ಕೈಸೆರೆಯಾಗುತ್ತಾನೆ. ನಂತರ ಬ್ರಿಟಿಷ್ ನ್ಯಾಯಾಲಯ ರಾಯಣ್ಣನನ್ನು ಗಲ್ಲಿಗೇರಿಸುವಂತೆ ತೀರ್ಪು ನೀಡುತ್ತದೆ. 1831 ಜನವರಿ 26ರಂದು ರಾಯಣ್ಣ ಮತ್ತವನ ಸಂಗಡಿಗರನ್ನು ಸಾಮೂಹಿಕವಾಗಿ ಊರಿನ ಜನರ ಎದುರಿಗೆ ಗಲ್ಲಿಗೇರಿಸಲಾಗುತ್ತದೆ. ಜೀವನದುದ್ದಕ್ಕೂ ಕಿತ್ತೂರಿನ ನಂದಿಧ್ವಜ ವಿಜೃಂಭಣೆಯಿಂದ ಹಾರಬೇಕು ಎಂದು ಬದುಕಿದ್ದ ಭಾರತ ಮಾತೆಯ ಮಗನ ಪ್ರಾಣ ಸಾವಿರಾರು ಜನರ ಎದುರಿಗೆ ಹಾರಿ ಹೋಗುತ್ತದೆ. ಅಲ್ಲೇ ಮಾರುವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಚನ್ನಬಸವ್ ರಾಯಣ್ಣನ ಸಮಾಧಿ ಮಾಡಿ ಆ ಸಮಾಧಿ ಮೇಲೆ ಆಲದ ಸಸಿಯೊಂದನ್ನು ನೆಟ್ಟಿ ಇಹಲೋಕ ತ್ಯಜಿಸುತ್ತಾನೆ. ಆ ಆಲದ ಸಸಿ ಈಗ ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ. ಎಷ್ಟೋ ಹೆಣ್ಣು ಮಕ್ಕಳು ಆ ಮರಕ್ಕೆ ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ಹುಟ್ಟಿದರೆ ನಿನ್ನಂಥ ಮಗ ಹುಟ್ಟಲಿ ಎಂದು ಬೇಡಿಕೊಳ್ಳುತ್ತಾರೆ. ಅಚ್ಚರಿಯೋ ಏನೋ ಎಂಬಂತೆ ರಾಯಣ್ಣ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ನಮ್ಮ ದೇಶ ಸ್ವತಂತ್ರವಾಗಿದ್ದು, ವೀರಮರಣ ಹೊಂದಿದ ದಿನವೇ ನಮ್ಮ ದೇಶ ಗಣರಾಜ್ಯವಾಗಿದ್ದು. ರಾಯಣ್ಣನ ಜೀವನ ಅದೆಷ್ಟೋ ಜನರಿಗೆ ಸ್ಫೂರ್ತಿ. ಎಷ್ಟೋ ಕ್ರಾಂತಿಕಾರಿಗಳು ದೇಶಕ್ಕಾಗಿ ಪ್ರಾಣ ನೀಡಿದ್ದಾರೆ ಎಂದರೆ ಅದಕ್ಕೆ ಸ್ಫೂರ್ತಿ ರಾಯಣ್ಣ ಎನ್ನಬಹುದು. ಇಂತಹ ಮಹಾನ್ ಕ್ರಾಂತಿಕಾರಿ ನಮ್ಮ ಕರುನಾಡಲ್ಲಿ ಹುಟ್ಟಿರುವುದು ನಮ್ಮೆಲ್ಲರ ಹೆಮ್ಮೆ ಎಂದು ಹೇಳುತ್ತಾ ಎಲ್ಲರಿಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿಯ ಶುಭಾಶಯಗಳು. ಆಗಸ್ಟ್ 15 ದೇಶವೆಲ್ಲ ಒಂದಾಗಿ ಸಂಭ್ರಮದಿಂದ ಸ್ವಾತಂತ್ರ್ಯದ ಸವಿನೆನಪನ್ನ ಆಚರಿಸುತ್ತದೆ. ಬನ್ನಿ, ಸ್ವಾತಂತ್ರ್ಯ ದಿನದ ಆಚರಣೆಯ ವೈವಿಧ್ಯತೆಯ ಬಗ್ಗೆ ಕೇಳೋಣ ದೀಪ್ತಿ, ಸಾನ್ನಿಧ್ಯ ಹಾಗೂ ರಕ್ಷಾ ಇವರಿಂದ. ಸಾನ್ನಿಧ್ಯ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ? ಹೌದು ದೀಪ್ತಿ, ಇವತ್ತು ಪ್ರತಿಯೊಂದು ಕಡೆಯಲ್ಲೂ ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಾರೆ. ಏನ್ ಗೊತ್ತಾ, ದೆಹಲಿಯಲ್ಲಿ ನಾನು ಧ್ವಜಾರೋಹಣ ಮಾಡುವುದನ್ನು ಕೇಳಿದ್ದೇನೆ. ನೀನದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಖಂಡಿತವಾಗಿಯೂ. ಪ್ರತಿಯೊಂದು ಸ್ವಾತಂತ್ರ್ಯ ದಿನವೂ ನಾವು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುತ್ತೇವೆ. 1947 ಆಗಸ್ಟ್ 15 ನಮ್ಮ ದೇಶ ಇಂಗ್ಲಿಷರ ಭದಿಮೆಯಿಂದ ಮುಕ್ತಗೊಂಡ ದಿನ. ಈ ವಿಶೇಷ ದಿನದಂದು ಪ್ರತಿಯೊಂದು ಕಡೆಯಲ್ಲೂ ಸಾವಿರಾರು ಜನರು ಸೇರುತ್ತಾರೆ. ಇನ್ನು ಈ ದಿನದಂದು ದೆಹಲಿಯಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ಕೇಳಿದೆಯಲ್ಲ ದೀಪ್ತಿ? ಹೌದು. ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಮುಖ್ಯ ಕಾರ್ಯಕ್ರಮವನ್ನು ದೆಹಲಿಯ ಲಾಲ್ ಕಿಲ್ಲಾದಲ್ಲಿ ಪ್ರಧಾನಮಂತ್ರಿ ಧ್ವಜಾರೋಹಣ ಮಾಡುವ ಮೂಲಕ ಪ್ರಾರಂಭ ಮಾಡ್ತಾರೆ. ಇದಾದ ಬಳಿಕ ದೇಶದ ಜನತೆಯನ್ನು ಉದ್ದೇಶಿಸಿ ಭಾಷಣವನ್ನು ಕೂಡ ಮಾಡ್ತಾರೆ. ಮತ್ತೆ ಈ ಸಂದರ್ಭದಲ್ಲಿ ಸೈನಿಕರು ಮತ್ತು ವಿದ್ಯಾರ್ಥಿಗಳು ಮೆರವಣಿಗೆ ನಡೆಸಿ ರಾಷ್ಟ್ರಗೀತೆಗಳನ್ನು ಕೂಡ ಹಾಡ್ತಾರೆ. ಹಾಗಾದ್ರೆ ದೆಹಲಿಯಲ್ಲಿ ಮಾರ್ಚ್ ಪಾಸ್ಟ್ ಮಾಡಲ್ವಾ ಸಾನ್ನಿಧ್ಯ? ಖಂಡಿತವಾಗಿಯೂ ಮಾಡ್ತಾರೆ ರಕ್ಷಾ. ಇನ್ನೊಂದು ಏನ್ ಗೊತ್ತಾ ರಕ್ಷಾ, ಕೆಲವು ಸ್ಥಳೀಯ ಕ್ಲಬ್ಗಳು ಮತ್ತು ಸಂಘಟನೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸುತ್ತಾರೆ. ಇಲ್ಲಿ ಹಾಗಾದ್ರೆ ಎಷ್ಟು ಜನ ಸೇರ್ತಾರೆ? ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಇದರಲ್ಲಿ ಗಣ್ಯರು, ಸಚಿವರು, ವಿಐಪಿಗಳು ಮತ್ತು ಪ್ರವಾಸಿಗರು ಕೂಡ ಭಾಗವಹಿಸುತ್ತಾರೆ. ಮತ್ತೆ ದೀಪ್ತಿ, ಇಲ್ಲಿಯ ವಿವಿಧ ಶಾಲೆಗಳ ಮಕ್ಕಳು ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಉತ್ಸಾಹಭರಿತವಾಗಿ ಪಾಲ್ಗೊಳ್ಳುತ್ತಾರೆ. ಈ ದಿನದಂದು ದೆಹಲಿಯ ಎಲ್ಲಾ ಪ್ರಮುಖ ಕಟ್ಟಡಗಳು ಮತ್ತು ಸ್ಮಾರಕಗಳನ್ನು ಬೆಳಕಿನಿಂದ ಅಲಂಕರಿಸಿರುತ್ತಾರೆ. ಇಡೀ ನಗರವೇ ದೀಪಾಲಂಕೃತವಾಗಿರುತ್ತದೆ. ಈ ರೀತಿಯಾಗಿ ದಿಲ್ಲಿಯಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಏನ್ ಗೊತ್ತಾ ದೀಪ್ತಿ, ಇದೆಲ್ಲ ಹೇಳ್ತಾ ಹೋದಾಗ ನನಗೆ ನಮ್ಮ ಬಾಲ್ಯದಲ್ಲಿ ಆಚರಿಸುತ್ತಿದ್ದ ಸ್ವಾತಂತ್ರ್ಯೋತ್ಸವ ನೆನಪಿಗೆ ಬಂತು. ಹೌದು, ಚಿಕ್ಕ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಬಂದ್ರೆ ಸಾಕು, ಒಂದು ರೀತಿಯ ಹಬ್ಬದ ಸಂಭ್ರಮ. ಕೇಸರಿ, ಬಿಳಿ, ಹಸಿರು ಬಣ್ಣದಿಂದ ಕೂಡಿದ ಬಳೆ, ಸರ, ಬಾವುಟ ಇವನ್ನೆಲ್ಲ ಹಾಕಿಕೊಂಡು ಹೋಗುವುದೇ ಒಂದು ರೀತಿಯ ಚಂದ ಇತ್ತಲ್ವಾ? ಹೌದೌದು. ಆ ದಿನ ಬೆಳಗ್ಗೆ ಬೇಗನೆ ಶಾಲೆಗೆ ಹೋಗಿ ಧ್ವಜಾರೋಹಣದಲ್ಲಿ ಭಾಗವಹಿಸ್ತಿದ್ವಿ. ಮತ್ತೆ ಕಾರ್ಯಕ್ರಮದ ಆರಂಭದಲ್ಲಿ ಶಾಲೆಯ ಮುಖ್ಯ ಅಧಿಕಾರಿ ಆಗಿರ್ಬೋದು ಅಥವಾ ಮುಖ್ಯ ಅತಿಥಿಗಳಾಗಿರ್ಬೋದು ಧ್ವಜಾರೋಹಣ ಮಾಡ್ತಿದ್ರು. ಧ್ವಜಾರೋಹಣದ ನಂತರ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಎಲ್ಲ ಒಟ್ಟಿಗೆ ಸೇರಿ ರಾಷ್ಟ್ರಗೀತೆಯನ್ನು ಹಾಡ್ತಿದ್ವಿ ಅಲ್ವಾ ರಕ್ಷಾ? ನಾವೆಲ್ಲ ಒಟ್ಟಿಗೆ ಸೇರಿ ಧ್ವಜಗಳನ್ನು ಹಿಡಿದು ಮೆರವಣಿಗೆ ಹೋಗ್ತಾ ಇದ್ವಿ. ಹೌದು. ವಂದೇ ಮಾತರಂ, ಮಹಾತ್ಮ ಗಾಂಧೀಜಿ ಕಿ ಜೈ, ಸುಭಾಷ್ ಚಂದ್ರ ಬೋಸ್ ಕಿ ಜೈ ಎಂದು ಘೋಷಣೆಯನ್ನು ಕೂಗುತ್ತಾ ಮೆರವಣಿಗೆ ಹೋಗ್ತಿದ್ವಿ. ಮೆರವಣಿಗೆ ಎಲ್ಲ ಮುಗಿದ ನಂತರ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ರು.
ದೀಪ್ತಿ, ನಾವಂತೂ ನಮ್ಮ ಡ್ಯಾನ್ಸ್ ಯಾವಾಗ ಬರುತ್ತೆ ಅಂತ ಕಾತುರದಿಂದ ಕಾಯ್ತಿರ್ತಿದ್ವಿ. ಅದಕ್ಕೆ ಸಾನ್ನಿಧ್ಯ, ಶಿಕ್ಷಕರು ಮತ್ತು ಮುಖ್ಯ ಅತಿಥಿಗಳು ಸ್ವಾತಂತ್ರ್ಯ ಹೋರಾಟ, ದೇಶಭಕ್ತಿ ಮತ್ತು ರಾಷ್ಟ್ರದ ಅಭಿವೃದ್ಧಿಯ ಕುರಿತು ಭಾಷಣ ಮಾಡ್ತಿದ್ರು. ನಾವು ಕೂಡ ಅಷ್ಟೇ ದೇಶಕ್ಕೆ ಪೂರಕವಾದ ದೇಶಭಕ್ತಿ ಗೀತೆ, ನೃತ್ಯಗಳು ಮತ್ತು ಭಾಷಣಗಳನ್ನು ಮಾಡ್ತಿದ್ವಿ. ನಂತರ ಶಾಲೆಯಲ್ಲಿ ಆಯೋಜಿಸಲಾದ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ಕೂಡ ವಿತರಿಸ್ತಿದ್ರು. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರಿಗೂ ಕೂಡ ಸಿಹಿ ಹಂಚುವುದರ ಮೂಲಕ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಿದ್ರು. ಅಬ್ಬಾ ದೀಪ್ತಿ, ನೀನು ಹೇಳ್ತಾ ಹೋದಾಗೆ ನನಗೆ ಮತ್ತೊಮ್ಮೆ ಆ ದಿನಗಳು ಮರಳಿ ಬಾರದೆ ಎಂದು ಅನಿಸ್ತಿದೆ. ರಕ್ಷಾ, ಅದೆಲ್ಲ ಸರಿ. ದೆಹಲಿಯಲ್ಲಿ ಯಾವ ರೀತಿ ಆಚರಿಸ್ತಾರೆ ಅಂತ ಗೊತ್ತಾಯ್ತು. ಶಾಲೆಯಲ್ಲಿ ಕೂಡ ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಅಂತ ನಾವು ಕಂಡಿದ್ದೇವೆ. ಆದರೆ ಬೆಂಗಳೂರು, ಚೆನ್ನೈ ಈ ಕಡೆ ಎಲ್ಲ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ನೀ ಹೇಳ್ಬೋದಾ? ನನಗೆ ಇದರ ಬಗ್ಗೆ ಗೊತ್ತಿದೆ, ಹೇಳ್ತೀನಿ ಕೇಳಿ. ಸ್ವಾತಂತ್ರ್ಯ ದಿನವನ್ನು ತೆಲಂಗಾಣದ ಹೈದರಾಬಾದಿನ ಗೋಲ್ಕೊಂಡ ಕೋಟೆ ಮತ್ತು ಪಬ್ಲಿಕ್ ಗಾರ್ಡನ್ನಲ್ಲಿ ಧ್ವಜಾರೋಹಣ ಸಮಾರಂಭಗಳು ನಡೆಯುತ್ತದೆ. ಇನ್ನು ಮಹಾರಾಷ್ಟ್ರದ ಮುಂಬೈನಲ್ಲಿ ಗೇಟ್ವೇ ಆಫ್ ಇಂಡಿಯಾದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಾರೆ. ಶಾಲಾ ಮಕ್ಕಳು, ಸೈನಿಕರು ಮತ್ತು ವಿವಿಧ ಸಂಘಟನೆಗಳು ಪಥಸಂಚಲನದಲ್ಲಿ ಭಾಗವಹಿಸುತ್ತಾರೆ. ಹಾಗಾದರೆ ರಕ್ಷಾ, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತು ಚೆನ್ನೈನಲ್ಲಿ ಕೂಡ ಇದೇ ರೀತಿ ಆಚರಣೆ ಮಾಡ್ತಾರಾ? ಹಾಂ, ಇಲ್ಲಿ ಕೂಡ ಅದೇ ರೀತಿ ವಿಧಾನಸೌಧದ ಮುಂಭಾಗದಲ್ಲಿ ಧ್ವಜಾರೋಹಣವನ್ನು ಮಾಡಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಇನ್ನು ಚೆನ್ನೈನಲ್ಲಿ ಕೂಡ ಅಷ್ಟೇ. ಫೋರ್ಟ್ ಸೇಂಟ್ ಜಾರ್ಜ್ನಲ್ಲಿ ಧ್ವಜಾರೋಹಣವನ್ನು ನಡೆಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಕೂಡ ಮಾಡ್ತಾರೆ. ನಾವಿವತ್ತು ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ? ಹೌದೌದು. ದೇಶದ ಎಲ್ಲ ಭಾಗಗಳಲ್ಲಿಯೂ ಇಂದು ತಿರಂಗದ ಮೆರುಗು ತುಂಬಿದೆ. ಭಾರತದ ರಾಷ್ಟ್ರ ಧ್ವಜವನ್ನ ಅಧಿಕೃತವಾಗಿ ತಯಾರಿಸುವುದು ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಎನ್ನುವುದು ಕನ್ನಡಿಗರಾದ ನಮಗೆಲ್ಲ ಹೆಮ್ಮೆಯ ಸಂಗತಿ. ಧಾರವಾಡದಲ್ಲಿ ತಯಾರಾಗುವ ತ್ರಿವರ್ಣ ಧ್ವಜದ ಕುರಿತಾಗಿ ಧಾರವಾಡದ ಭಾಷೆಯಲ್ಲೇ ಸ್ವಾರಸ್ಯಕರವಾಗಿ ಮಾಹಿತಿ ನೀಡಲಿದ್ದಾರೆ ಅನುಷಾ. ಧ್ವಜ ಒಂದು ದೇಶನ ಪ್ರತಿನಿಧಿಸ್ತೈತಿ. ಧ್ವಜನೇ ದೇಶ ಆಗ್ತೈತಿ. ಇನ್ನು ನಮ್ಮ ಭಾರತದ್ದು ತ್ರಿವರ್ಣ ಧ್ವಜ ನಮ್ಮ ಹೆಮ್ಮೆ ಕಣ್ರಿ. ಇದನ್ನ ತಯಾರು ಮಾಡೋದು ಹೇಳ್ದಷ್ಟು ಕೇಳದಷ್ಟು ಸುಲಭ ಅಲ್ಲ. ಹಂಗಂದ್ರೆ ನಮ್ಮ ಧ್ವಜ ಎಲ್ಲಿ ಮುದ್ರಣೆ ಆಗ್ತೈತಿ ಮತ್ತು ಎಲ್ಲಿ ತಯಾರಾಗ್ತೈತಿ ಅನ್ನೋದು ಯೋಚನೆ ಮಾಡಿರ? ಅದಕ್ಕೆ ಎಷ್ಟು ಘಟಕಗಳದವು ಅನ್ನೋದು ಗುರ್ತಿಲ್ಲ ಅಂದ್ರೆ ನಾ ಹೇಳ್ತೀನಿ ಕೇಳ್ರಿ. ಈ ದೇಶದಾಗ ತ್ರಿವರ್ಣ ಧ್ವಜ ತಯಾರು ಮಾಡೋಕೆ ಮಾನ್ಯತೆ ಇರೋದು ಬರೀ ಒಂದು ಸಂಘಟನೆಗೆ, ಅದು ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘಕ್ಕೆ ಅಷ್ಟ. ಇದು ಹುಬ್ಬಳ್ಳಿ ಜಿಲ್ಲೆದಾಗ ಬೇಗೇರಿ ಅನ್ನೋ ಊರ್ದಾಗ ಐತಿ. ಇಂಥ ಸಂಘಟನೆ ಕರ್ನಾಟಕದಾಗ, ಅದು ನಮ್ಮ ಹುಬ್ಬಳ್ಳಿದಾಗ ಐತಂದ್ರೆ ಇದು ನಮ್ಮ ಹೆಮ್ಮೆ ವಿಷಯ ಕಣ್ರಿ. ಈ ಸಂಘಟನೆ ಯಾರು ಶುರು ಮಾಡಿದ್ರು ಅಥವಾ ಯಾಕೆ ಚಾಲೂ ಮಾಡಿದ್ರು ಅನ್ನೋದನ್ನ ನೋಡೋಣ. 1957 ನವೆಂಬರ್ 1ದಾಗ HA ಪೈ, ಅನಂತ್ ಭಟ್, ಜಯದೇವ್ ರಾಮ್ ಕುಲಕರ್ಣಿ, ವಾಸುದೇವ್ ರಾಮ್ ಇವರೆಲ್ಲ ಸೇರಿ ಈ ಸಂಘಟನೆನ ಚಾಲೂ ಮಾಡ್ತಾರ. ಯಾಕೆ ಚಾಲೂ ಮಾಡ್ತಾರ ಅನ್ನೋದು ನೋಡೋದಾದ್ರೆ, ಹಳ್ಳಿ ಜನರಿಗೆ ಕೆಲಸ ಕೊಡಬೇಕು ಅಂತ, ಅದ್ರ ಜೋಡಿಗನ ಹಳ್ಳಿದಾಗಿರೋ ಕಾರ್ಖಾನೆನ ಬೆಳೆಸ್ಬೇಕು ಅಂತ ಹೇಳಿ 1982ದಾಗ ಖಾದಿ ತಯಾರು ಮಾಡಾಕ ಚಾಲೂ ಮಾಡಿದ್ರು. ಭಾರತದ ಧ್ವಜ ತಯಾರು ಮಾಡೋ ಜೋಡಿನ ಖಾದಿ ಬಟ್ಟೆ, ಖಾದಿ ಹಾಸಿಗೆ, ಖಾದಿ ಚೀಲ, ಖಾದಿ ಟೊಪ್ಕಿ, ಕೈಯಿಂದ ಮಾಡಿದ ಪೇಪರ್ ಮತ್ತು ಬೇರೆ ಬೇರೆ ರೀತಿ ಸಾಮಾನ ಮಾಡಕ್ಕೆ ಚಾಲೂ ಮಾಡ್ತಾರೆ. ಧ್ವಜ ತಯಾರು ಮಾಡೋದು ಅಷ್ಟು ಸುಲಭದ ಮಾತಲ್ರಿ. ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ಸ್ ಅವ್ರು ಹೇಳ್ದಂಗೆ ಇವರು ಮಾಡಬೇಕಾಕೈತಿ. ಅದಕ್ಕೆ ಹಾಕೋ ಬಣ್ಣ, ಗಾತ್ರ, ಉದ್ದ ಅದ್ರಾಗ ಒಂಚೂರು ಏನಾದರೂ ಹೆಚ್ಚು ಕಡಿಮೆ ಆತಂದ್ರೆ ಅದು ಅಪರಾಧ ಅಂತನ ಆಗ್ತೈತಿ. ಈ ತಪ್ಪು ಮಾಡಿದವರು ಒಂದು ದಂಡ ಕಟ್ಟಬೇಕು, ಇಲ್ಲಾಂದ್ರೆ ಅವರಿಗೆ ಶಿಕ್ಷೆ ಆಕೈತಿ. ನಮ್ಮ ಧ್ವಜನ ಖಾದಿದಾಗ ಮಾಡ್ಬೇಕಂತ ಹೇಳಿ ಕಾನೂನ್ದಾಗ ಐತಿ. ನಮ್ಮ ತಿರಂಗ ಧ್ವಜ ಬರೇ ಧ್ವಜ ಅಷ್ಟ ಅಲ್ರಿ, ಅದು ನಮ್ಮ ಸ್ವಾತಂತ್ರ್ಯ, ಬಲಿದಾನ ಮತ್ತು ದೇಶ ಪ್ರೇಮನ ಪ್ರತಿನಿಧಿಸ್ತೈತಿ. ಆಧುನಿಕ ಭಾರತದಾಗ ಇಷ್ಟಕ್ಕೊಂದು ಸಂಪತ್ತು, ವೈಭವ, ಶಕ್ತಿ ಐತಂದ್ರೆ ಅದಕ್ಕೆ ಈ ಧ್ವಜನ ಕಾರಣ. ಅದಕ್ಕೆ ನಾವೆಲ್ಲರೂ ಅದನ್ನ ಗೌರವದಿಂದ ನೋಡಿ ಮತ್ತು ಅದರ ಮಹತ್ವನ ಕಾಪಾಡಬೇಕು. ಸ್ವಾತಂತ್ರ್ಯ ಹೋರಾಟದ ಅದೆಷ್ಟೋ ಕಥೆಗಳು ಪುಸ್ತಕದ ಪುಟಗಳಲ್ಲಿ ಉಳಿದಿದೆ. ಅವಿಖ್ಯಾತ ಸ್ವರಾಜ್ಯ ಕಲಿಗಳು ಎಂಬ ಪುಸ್ತಕವನ್ನ ವಿಮರ್ಶಿಸಲಿದ್ದಾರೆ ನಿಸರ್ಗ. ದೇಶದ ಸ್ವಾತಂತ್ರ್ಯ ಎಂದು ಬಂದಾಗ ಮೊದಲಿನಿಂದ ಇಂದಿನವರೆಗೂ ಸೀಮಿತ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಮಾತ್ರ ಜನಮಾನಸದಲ್ಲಿ ಪುನರಾವರ್ತನೆಗೊಂಡಿದೆ. ಆದರೆ ತಮ್ಮ ಜೀವನವನ್ನೇ ರಾಷ್ಟ್ರಕ್ಕಾಗಿ ತೆಗೆದ ಅನೇಕಾನೇಕ ವೀರ ಸ್ವರಾಜ್ಯ ಕಲಿಗಳ ಹೆಸರು ಮಾತ್ರ ಕಾಲಗರ್ಭದಲ್ಲಿ ಹುದುಗುವಂತೆ ನೋಡಿಕೊಳ್ಳಲಾಗಿತ್ತೆಂದು ಭಾಸವಾಗುತ್ತದೆ. ಹೀಗಾಗಿಯೇ ಚರಿತ್ರೆಯುದ್ದಕ್ಕೂ ಅಳಿದುಳಿಯದೇ ಹೋದ, ದೇಶವನ್ನೇ ತಮ್ಮ ಉಸಿರಾಗಿಸಿಕೊಂಡಿದ್ದ ಭಾರತಾಂಬೆಯ ಅಸಂಖ್ಯಾತ ವೀರಪುತ್ರರನ್ನು ಪರಿಚಯಿಸುವ ಕಾರ್ಯವನ್ನು
ನಾರಾಯಣ ಶೇವಿರೆ ಅವರ ಬರವಣಿಗೆಯಲ್ಲಿ ಮೂಡಿಬಂದ ಅಯೋಧ್ಯ ಪ್ರಕಾಶನದ ಕನ್ನಡ ಕೃತಿ ಅವಿಖ್ಯಾತ ಸ್ವರಾಜ್ಯ ಕಲಿಗಳು ಎಂಬ ಪುಸ್ತಕದಲ್ಲಿ ಮಾಡಲಾಗಿದೆ. ಈ ಪುಸ್ತಕದಲ್ಲಿ ಒಟ್ಟು 45 ವ್ಯಕ್ತಿತ್ವಗಳ ಹಿನ್ನೆಲೆ, ಸಾಧನೆ ಹಾಗೂ ಹೋರಾಟದ ಮಹತ್ವವನ್ನು ತಿಳಿಯಪಡಿಸುವ ಪ್ರಯತ್ನ ಮಾಡಲಾಗಿದೆ. ಅವರೆಲ್ಲ ಅದಾವ ಕಾರ್ಯಕ್ಕಾಗಿ ತಮ್ಮ ನೆತ್ತರನ್ನು ಬಸಿದು ಜೀವ ತೆತ್ತರೋ ಆ ಗಳಿಗೆಯೇನೋ ಬಂದಿತು. ಆದರೆ ಅದಕ್ಕೆ ಪ್ರತಿಫಲವಾಗಿ ಬಂದ ಸ್ವಾತಂತ್ರ್ಯವನ್ನು ಉಣ್ಣುತ್ತಿರುವವರು ತಂದುಕೊಟ್ಟವರನ್ನೇ ಮರೆಯುವುದೇ? ಇದ್ಯಾವ ನ್ಯಾಯ? ಇಂದಿಗೂ ತಿಳಿಯಪಡಿಸದಿರುವ ಅದೆಷ್ಟು ಸ್ವಾತಂತ್ರ್ಯ ಕಲಿಗಳನ್ನು ನೆನೆಯುವ ದಿನ ಸ್ವಾತಂತ್ರ್ಯ ದಿನವಾಗಬೇಕು. ಪೋರ್ಚುಗೀಸರ ಆಡಳಿತಕ್ಕೆ ತಡೆಯೊಡ್ಡಿ ಸುದೀರ್ಘ 54 ವರ್ಷಗಳ ಕಾಲ ರಾಜ್ಯಭಾರ ನಡೆಸಿದ ಕಾಳುಮೆಣಸಿನ ರಾಣಿ ಚನ್ನಭೈರಾದೇವಿಯ ಸಾಹಸಗಾಥೆ ನಮ್ಮಲ್ಲೆಷ್ಟು ಜನಕ್ಕೆ ಗೊತ್ತು? ದಕ್ಷಿಣದ ಕ್ರಾಂತಿ ಪುರುಷ ಸುರಪುರದ ವೆಂಕಪ್ಪ ನಾಯಕರ ಬಗ್ಗೆ ನಮ್ಮಲ್ಲಿ ಕೇಳಿದವರಾರು? ಯಾರೋ ಒಬ್ಬಾತ ತರುಣ ದೇಶಭಕ್ತನಾಗುವ ಬಗೆ ಹೇಗೆ ಎಂದು ಕೇಳಲು ಭಾರತ ಭೂಪಟವನ್ನು ತೋರಿಸಿ, ಇದು ಕೇವಲ ಭೂಪಟವಲ್ಲ, ಭಾರತಾಂಬೆಯ ಪ್ರತಿಮೆ. ಇಲ್ಲಿರುವ ನದಿ, ಬೆಟ್ಟ, ಗುಡ್ಡಗಳೆಲ್ಲ ಆಕೆಯ ಶಾರೀರಿಕ ರೂಪ. ಆಕೆಯ ಮಕ್ಕಳೆಲ್ಲರೂ ಅವಳ ನರನಾಡಿಗಳು. ಇಲ್ಲಿಯ ಸಾಹಿತ್ಯವು ಆಕೆಯ ವಾಣಿಯಾಗಿದೆ. ಭಾರತವು ಜೀವಂತ ತಾಯಿ ಎಂದು ಭಾವಿಸಿ ಮನಸ್ಸನ್ನು ಅದರಲ್ಲಿ ಏಕಾಗ್ರಗೊಳಿಸು, ಉತ್ತಮ ದೇಶಭಕ್ತನಾಗುವಿ ಎಂಬ ಮಹಾ ಚಿಂತನೆಯನ್ನು ಕೊಟ್ಟ ಶ್ರೇಷ್ಠ ಸಾಹಿತಿ ಕನ್ನಯ್ಯಲಾಲ್ ಮಾಣಿಕ್ಲಾಲ್ ಮುಂಕ್ಷಿ ಅಂತವರ ಬಗ್ಗೆ ಬಹುಶಃ ಯಾವ ಇತಿಹಾಸ ಪಠ್ಯಪುಸ್ತಕಗಳಲ್ಲಿಯೂ ಕೂಡ ಹೇಳಿರಲಿಕ್ಕಿಲ್ಲ ಬಿಡಿ. ಈ ಕೃತಿಯಲ್ಲಿ ನಾವು ಸುಖವಾಗಿ ಆನಂದಿಸುತ್ತಿರುವ ಸ್ವಾತಂತ್ರ್ಯ ಭಿಕ್ಷೆಯನ್ನು ನೀಡಿದ ಕಾಲಗರ್ಭದಲ್ಲಿ ಉದುಗಿ ಹೋಗಿರುವ ನಮ್ಮ ಪೂರ್ವಜರ ವೀರಗಾಥೆಯನ್ನು ಹೇಳಲಾಗಿದೆ. ದೇಶದ ಪ್ರಜೆಗಳಾಗಿ ಭಾರತಾಂಬೆಗಾಗಿ ಮಡಿದವರನ್ನು ನೆನೆಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಮತ್ತು ಮುಂದಿನ ಪೀಳಿಗೆಗೆ ಈ ಕುರಿತು ಅರಿವು ಮೂಡಿಸುವುದು ನಮ್ಮ ಜವಾಬ್ದಾರಿಯೂ ಹೌದೆಂಬುದನ್ನು ಕೃತಿಯು ಸಾರಿ ಸಾರಿ ಹೇಳುತ್ತದೆ. ಸ್ವಾತಂತ್ರ್ಯದ ಕಿಚ್ಚಿಗೆ ಮತ್ತಷ್ಟು ಹುರುಪು ತಂದದ್ದು ಅಂದು ಮೊಳಗಿದ ಘೋಷಣೆಗಳು. ಆ ಘೋಷಣೆಗಳನ್ನ ಕೇಳಿದರೆ ಇಂದಿಗೂ ಮೈ ನವಿರೇಳುತ್ತದೆ. ಸ್ವಾತಂತ್ರ್ಯ ಚಳುವಳಿಯ ಘೋಷಣೆಗಳನ್ನ ಮತ್ತೆ ನೆನಪಿಸಲಿದ್ದಾರೆ ಶರಣ್ಯ ಹಾಗೂ ಚರಿಷ್ಮಾ. ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಸಂದೇಶವನ್ನು ತಿಳಿಸಲು ಮತ್ತು ಬ್ರಿಟಿಷ್ ವಸಾಹತು ಶಾಹಿ ಆಳ್ವಿಕೆಯ ವಿರುದ್ಧ ಜನಸಾಮಾನ್ಯರನ್ನು ಒಟ್ಟುಗೂಡಿಸಲು ಘೋಷಣೆಗಳನ್ನು ಪ್ರಬಲ ಸಾಧನವಾಗಿ ಬಳಸಿದರು. ಅದರಲ್ಲಿ ಕೆಲವು ಘೋಷಣೆಗಳನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು. ಅಪ್ರತಿಮ ರಾಷ್ಟ್ರೀಯವಾದಿ, ಸಮಾಜ ಸುಧಾರಕ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ಬಾಲಗಂಗಾಧರ್ ತಿಲಕ್ರವರು 1916ರಲ್ಲಿ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಬ್ರಿಟಿಷರ ವಿರುದ್ಧ ಘೋಷಿಸಿದರು. ಸತ್ಯಮೇವ ಜಯತೆ. ಹೋರಾಟಗಾರರಾದ ಮದನಮೋಹನ ಮಾಳವೀಯರವರು 1918ರಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶದಲ್ಲಿ ಅವರ ಅಧ್ಯಕ್ಷೀಯ ಭಾಷಣದಲ್ಲಿ ಸತ್ಯಮೇವ ಜಯತೆ ಎಂದು ಘೋಷಣೆ ಮಾಡಿದರು. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ. 1940ರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ರವರು ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಸ್ವಾತಂತ್ರ್ಯ ಚಳುವಳಿಯ ಭಾಷಣದಲ್ಲಿ ಘೋಷಿಸಿದರು. ವಂದೇ ಮಾತರಂ. ರಾಷ್ಟ್ರೀಯ ಗಾನ ಎಂದು ಕರೆಯಲ್ಪಡುವ ವಂದೇ ಮಾತರಂ ಘೋಷಣೆಯು ಈ ದೇಶವನ್ನು ತಾಯಿಯ ರೂಪದಲ್ಲಿ ಕಾವ್ಯಬದ್ಧವಾಗಿ ಸ್ಮರಿಸುವ ಹಾಗೂ ಗೌರವಿಸುವ ಘೋಷಣೆಯಾಗಿದೆ. ವಂದೇ ಮಾತರಂ ಬಂಕಿಮಚಂದ್ರ ಚಟರ್ಜಿ ಅವರ ಆನಂದಮಠ ಎಂಬ ಕಾದಂಬರಿಯನ್ನು 1882ರಲ್ಲಿ ಪ್ರಕಟವಾದ ಸಂದರ್ಭದಲ್ಲಿ ಪರಿಚಯಿಸಲಾಯಿತು. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಸ್ವಾತಂತ್ರ್ಯ ಹೋರಾಟದ ವೇಳೆ ದೇಶಭಕ್ತಿಯ ಐಕ್ಯತೆಯನ್ನು ಉತ್ತೇಜಿಸುವ ರೀತಿಯೇ ಈ ವಂದೇ ಮಾತರಂ ಘೋಷಣೆಯಾಗಿದೆ. ಜೈ ಹಿಂದ್. ದೇಶಭಕ್ತಿಯ ಸಂಕೇತವಾದ ಜೈ ಹಿಂದ್ ಘೋಷಣೆಯು 1942ರಲ್ಲಿ ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಘೋಷಿಸಿದರು. ಈ ಘೋಷಣೆಯಲ್ಲಿ ಜೈ ಎಂದರೆ ವಿಜಯ ಮತ್ತು ಹಿಂದ್ ಎಂದರೆ ಭಾರತವನ್ನು ಸೂಚಿಸುತ್ತದೆ. ಇನ್ಕ್ವಿಲಾಬ್ ಜಿಂದಾಬಾದ್. ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್ ಅವರು ಹೋರಾಟದ ಒಂದು ಪ್ರಮುಖ ಅಂಶವಾಗಿ ಈ ಘೋಷಣೆಯನ್ನು ಬಳಸಿದರು. 1920ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಈ ಘೋಷಣೆಯನ್ನು ಘೋಷಿಸಲಾಯಿತು. ಮಾಡು ಇಲ್ಲವೇ ಮಡಿ. ಮಹಾತ್ಮ ಗಾಂಧೀಜಿ ಅವರು 1942ರಲ್ಲಿ ಮುಂಬೈನಲ್ಲಿ ಮಾಡಿದ ಭಾಷಣದಲ್ಲಿ ಈ ಘೋಷಣೆಯನ್ನು ಘೋಷಿಸಿದರು. ಇದು ಭಾರತ ಬಿಟ್ಟು ತೊಲಗಿ ಚಳುವಳಿಯ ಆರಂಭವಾಗಿತ್ತು. ಇದು ಬ್ರಿಟಿಷರನ್ನು ಸ್ಥಳಾಂತರಿಸುವ ಕೊನೆಯ ಕರೆಯಾಗಿತ್ತು. ಜೈ ಜವಾನ್ ಜೈ ಕಿಸಾನ್. ಈ ಘೋಷಣೆಯನ್ನು ದೇಶದ 2ನೇ ಪ್ರಧಾನಮಂತ್ರಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಅಕ್ಟೋಬರ್ 23ರಂದು 1965ರಲ್ಲಿ ನಡೆದ ಹರಿದ್ವಾರ ಕುಂಭಮೇಳದಲ್ಲಿ ಘೋಷಿಸಿದರು. ದೇಶದ ಎಲ್ಲ ರೈತರಿಗೆ ಹಾಗೂ ಸೈನಿಕರಿಗೆ ಗೌರವಿಸುವ ಸಲುವಾಗಿ ಈ ಘೋಷಣೆಯನ್ನು ಘೋಷಿಸಿದರು. ದೇಶಭಕ್ತಿಯ ಕಿಚ್ಚನ್ನು ಈ ಘೋಷಣೆಗಳು ಮುಗಿಲೆತ್ತರಕ್ಕೆ ಒಯ್ತವೆಂದರೆ ತಪ್ಪಾಗಲಾರದು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟಗಾರರಷ್ಟೇ ಘೋಷಣೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ.
ಸ್ವಾತಂತ್ರ್ಯ ಚಳುವಳಿಯನ್ನ ಹೋರಾಡಿದ ವೀರರನ್ನ, ಬಲಿದಾನಗಳನ್ನ ತನ್ನ ಸ್ವರಚಿತ ಕವನದ ಮೂಲಕ ಸ್ಮರಿಸಿ ಗೌರವ ಅರ್ಪಿಸಲಿದ್ದಾರೆ ಹಿಮಾಲಿ. ಕವನದ ಶೀರ್ಷಿಕೆ ವೀರರ ಸ್ಮರಿಸೋಣ. ಸ್ವಾತಂತ್ರ್ಯದ ಹಕ್ಕಿಯಂತೆ ಹಾರೋಣ ಬಾನಲಿ, ಹಕ್ಕಿಯಾಗಲು ಶ್ರಮಿಸಿದವರ ನೆನೆಯೋಣ ಮನದಲ್ಲಿ. ಸ್ವಾತಂತ್ರ್ಯದ ಮಹತ್ವ ತಿಳಿಯೋಣ ಬನ್ನಿ, ದೇಶಕ್ಕೋಸ್ಕರ ಮಡಿದವರ ಸ್ಮರಿಸೋಣ ಬನ್ನಿ, ದೇಶಕ್ಕೋಸ್ಕರ ಮಡಿದವರ ಸ್ಮರಿಸೋಣ ಬನ್ನಿ. ಸ್ವಾತಂತ್ರ್ಯವೆಂಬುದು ಆಗಿತ್ತು ಕನಸು ದಬ್ಬಾಳಿಕೆಯ ಆ ದಿನದಲ್ಲಿ, ಕೊನೆಗೊಂದು ದಿನ ಆಯಿತದು ನನಸು, ಅದೆಷ್ಟೋ ವೀರರ ತ್ಯಾಗದ ಹೊಳಪಿನಲ್ಲಿ, ಅದೆಷ್ಟೋ ವೀರರ ತ್ಯಾಗದ ಹೊಳಪಿನಲ್ಲಿ. ಕಿತ್ತೂರು ಝಾನ್ಸಿ ಓಬವ್ವರ ಶೌರ್ಯದ ಧನಿಗೆ, ಭಗತ್ ಸುಖದೇವ್ ಸುಭಾಷರ ದಿಟ್ಟ ಹೆಜ್ಜೆಗೆ, ಗಾಂಧಿ ನೆಹರೂರ ಹುರಿಯ ದಾರಿಗೆ ಶಿರಬಾಗಿ ನಮಿಸುವ ಅವರ ತ್ಯಾಗಕ್ಕೆ, ಶಿರಬಾಗಿ ನಮಿಸುವ ಅವರ ತ್ಯಾಗಕ್ಕೆ. ಪ್ರತಿದಿನವೂ ಸ್ಮರಿಸೋಣ ಅದೆಷ್ಟೋ ವೀರರ ಬಲಿದಾನ, ತಾಯಿಯ ನೆಲದಲ್ಲಿ ಮಡಿದವರ ಶ್ರದ್ಧಾ ನಮನ, ಅವರ ಹಾದಿಯಲ್ಲಿ ನಾವು ನಡೆಯೋಣ, ಅವರ ಹಾದಿಯಲ್ಲಿ ನಾವು ನಡೆಯೋಣ. ಸ್ವಾತಂತ್ರ್ಯ ಹೋರಾಟಗಾರರು ಅಂದರೆ ನಮಗೆ ನೆನಪಾಗೋ ಬೆರಳೆಣಿಕೆಯಷ್ಟು ಹೆಸರುಗಳಲ್ಲಿ ಪುರುಷರ ಹೆಸರೇ ಹೆಚ್ಚು. ಆದರೆ ಅದೆಷ್ಟೋ ಮಹಿಳಾ ಹೋರಾಟಗಾರರು ಎಲೆಮರೆಯ ಕಾಯಿಯಂತಿದ್ದು ಸ್ವಾತಂತ್ರ್ಯದ ಯಜ್ಞದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ. ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸಲಿದ್ದಾರೆ ಸಿಂಚನ ಕಲ್ಲುರಾಯ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಃ ಎನ್ನುವ ಮಾತಿದೆ. ತಾತ್ಪರ್ಯ, ಎಲ್ಲಿ ಹೆಣ್ಣನ್ನು ಪೂಜಿಸುತ್ತಾರೋ ಅಲ್ಲಿ ದೇವರು ನೆಲೆಸಿರುತ್ತಾರೆ. ಭಾರತವು ತನ್ನ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಹೋರಾಟದಲ್ಲಿ ಮಹಿಳೆಯರ ಪಾತ್ರವು ಬಹಳ ಪ್ರಮುಖವಾಗಿದೆ. ಒಬ್ಬ ಹೆಣ್ಣು ತಾಯಿಯಾಗಿ, ಸಹೋದರಿಯಾಗಿ, ಮಡದಿಯಾಗಿ, ಮಗಳಾಗಿ, ಸೊಸೆಯಾಗಿ ಕುಟುಂಬದ ಕರ್ತವ್ಯವನ್ನು ನಿರ್ವಹಿಸುವುದರ ಜೊತೆಗೆ ಅವಶ್ಯಕತೆ ಬಂದರೆ ಯುದ್ಧ ಭೂಮಿಯಲ್ಲಿ ಕತ್ತಿ ಗುರಾಣಿ ಹಿಡಿದು ಹೋರಾಡುವಷ್ಟು ಧೈರ್ಯ ಮತ್ತು ಸಾಹಸ ಮಹಿಳೆಯರಿಗಿದೆ ಎನ್ನುವುದಕ್ಕೆ ಸಾಕ್ಷಿಯಾದತೆ ಸ್ವಾತಂತ್ರ್ಯ ಹೋರಾಟ. ಈ ಹೋರಾಟ ಕೇವಲ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಾತ್ರವಲ್ಲ, ಅದು ಮಹಿಳೆಯರ ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯದ ಹೋರಾಟವೂ ಆಗಿತ್ತು. ಪ್ರತಿ ಮಹಿಳೆಯೂ ತಮ್ಮದೇ ಶೈಲಿಯಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಕೆಲವರು ಯುದ್ಧ ಭೂಮಿಯಲ್ಲಿ ನೇರವಾಗಿ ಹೋರಾಡಿದರೆ, ಇನ್ನು ಕೆಲವರು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಲು ಬಲವಾದ ಸಮುದಾಯವನ್ನು ಕಟ್ಟಿ ಹೋರಾಟಗಾರ್ತಿಗಳಾದರು. ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರಾದ ರಾಣಿ ಲಕ್ಷ್ಮೀಬಾಯಿ, ಬೇಗಂ ಹಜರತ್ ಮಹಲ್, ಕಸ್ತೂರ್ಬಾ ಗಾಂಧಿ, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಕಮಲಾ ಚಟ್ಟೋಪಾಧ್ಯಾಯ, ಕಿತ್ತೂರು ರಾಣಿ ಚೆನ್ನಮ್ಮ, ಸಾವಿತ್ರಿಬಾಯಿ ಫುಲೆ, ಉಷಾ ಮೆಹ್ತಾ, ಲಕ್ಷ್ಮೀ ಸಹಗಲ್, ಹೀಗೆ ಹೇಳುತ್ತಾ ಹೋದರೆ ಅದೆಷ್ಟೋ ವೀರ ವನಿತೆಯರ ಪಟ್ಟಿ ಮುಂದೆ ಸಾಗುತ್ತಲೇ ಹೋಗುತ್ತದೆ. ಯುದ್ಧ ಭೂಮಿಯಲ್ಲಿ ಹೋರಾಟ, ಸಂಘಟನೆ ನಿರ್ಮಾಣದ ಜೊತೆಗೆ ಹೋರಾಟದಲ್ಲಿ ತಮ್ಮ ಪತಿ ಮಕ್ಕಳನ್ನು ಕಳೆದುಕೊಂಡು ದೇಶಕ್ಕಾಗಿ ತ್ಯಾಗ ಮಾಡಿದ ಪ್ರತಿಯೊಬ್ಬ ಮಹಿಳೆಯನ್ನೂ ಸ್ಮರಿಸಬೇಕಾಗಿದೆ. ಸರಳವಾಗಿ ಹೇಳುವುದಾದರೆ, ಮಹಿಳೆಯರು ಕೇವಲ 4 ಗೋಡೆಯೊಳಗೆ ಮಾತ್ರ ಮೀಸಲು ಎನ್ನುವ ಅಭಿಪ್ರಾಯವನ್ನು ಒಳಗೊಂಡ ಅದೆಷ್ಟೋ ಜನರಿಗೆ ತಮ್ಮ ತ್ಯಾಗ ಸಾಹಸದಿಂದ ಮಹಿಳೆಯರು ಅಸಮಾನತೆಯನ್ನು ಮೆಟ್ಟಿ ನಿಲ್ಲುವಲ್ಲಿ ಸಂಪೂರ್ಣ ಯಶಸ್ವಿಯಾದರು ಎಂದೇ ಹೇಳಬಹುದು. ಭೂರಮೆಯ ಸ್ವರ್ಗ ನಮ್ಮ ಭಾರತ. ಸುಮಧುರ ಗಾಯನದೊಂದಿಗೆ ಸುಂದರ ತಾಯ್ನೆಲವನ್ನ ವರ್ಣಿಸಲಿದ್ದಾರೆ ಚರಿಷ್ಮಾ, ಉಲ್ಲೇಖ ಹಾಗೂ ಸುದೀಕ್ಷಾ. ಧರಿಗವತರಿಸಿದೆ ಸ್ವರ್ಗದ ಸ್ಪರ್ಧೆಯು ಸುಂದರ ತಾಯ್ ನೆಲವು, ನಮ್ಮಿ ತಾಯ್ ನೆಲವು. ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲಸದಳವು, ಬಣ್ಣಿಸಲಸದಳವು. ಧವಳ ಹಿಮಾಲಯ ಮುಕುಟದ ಮೆರಗು, ಕಾಲ್ತೊಳೆಯುತ್ತಲಿದೆ ಜಲದಿಯ ಬುರುಗು. ಧವಳ ಹಿಮಾಲಯ ಮುಕುಟದ ಮೆರಗು, ಕಾಲ್ತೊಳೆಯುತ್ತಲಿದೆ ಜಲದಿಯ ಬುರುಗು. ಗಂಗಾ ಬಯಲಿದು ಹಸಿರಿನ ಸೆರಗು, ಕಣಗಣ ಮಂಗಳವು, ನಮ್ಮಿ ತಾಯ್ ನೆಲವು. ಕಾಶ್ಮೀರದಲ್ಲಿ ಸುರಿವುದು ತುಹಿನ, ರಾಜಸ್ಥಾನದಿ ಸುಡುವುದು ಪುಲಿನ. ಕಾಶ್ಮೀರದಲ್ಲಿ ಸುರಿವುದು ತುಹಿನ, ರಾಜಸ್ಥಾನದಿ ಸುಡುವುದು ಪುಲಿನ. ಮಲಯಾಚಲದಲ್ಲಿ ಗಂಧದ ಪವನ, ವಿಧ ವಿಧ ಹೂ ಫಲವು, ನಮ್ಮಿ ತಾಯ್ ನೆಲವು. ಹಲವು ಭಾಷೆ ನುಡಿ ಲಿಪಿಗಳ ತೋಟ, ವಿವಿಧ ಪಂಥ ಮತಗಳ ರಸದೂಟ. ಹಲವು ಭಾಷೆ ನುಡಿ ಲಿಪಿಗಳ ತೋಟ, ವಿವಿಧ ಪಂಥ ಮತಗಳ ರಸದೂಟ. ಕಾಣಲು ಕಾಮನ ಬಿಲ್ಲಿನ ನೋಟ, ಬಗೆ ಬಗೆ ಸಂಕುಲವು, ನಮ್ಮಿ ತಾಯ್ ನೆಲವು.
ಪುಣ್ಯವಂತರಿಗೆ ಇದುವೇ ನಾಕ, ಖಳರಿಗೆ ಆಗಿದೆ ಶಿವನ ಪಿನಾಕ. ಪುಣ್ಯವಂತರಿಗೆ ಇದುವೇ ನಾಕ, ಖಳರಿಗೆ ಆಗಿದೆ ಶಿವನ ಪಿನಾಕ. ಶರಣಾಗತರಿಗೆ ಅಭಯದಾಯಕ, ಯುಗ ಯುಗದಿ ನಿಲುವು ನಮ್ಮಿ ತಾಯ್ ನೆಲವು. ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಯು, ಸುಂದರ ತಾಯ್ ನೆಲವು ನಮ್ಮಿ ತಾಯ್ ನೆಲವು, ನಮ್ಮಿ ತಾಯ್ ನೆಲವು, ನಮ್ಮಿ ತಾಯ್ ನೆಲವು. ಸ್ವಾತಂತ್ರ್ಯ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಬಹುಮುಖ್ಯ ಪಾತ್ರವನ್ನ ವಹಿಸಿದ್ದರು. ನಮಗೆಲ್ಲ ಸ್ಫೂರ್ತಿ ಎಂಬಂತಿತ್ತು ಅಂದಿನ ಯುವಕರ ರಾಷ್ಟ್ರಪ್ರೇಮ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಸಹಕಾರವನ್ನ ನೀಡಿದರು ಎನ್ನುವುದನ್ನ ತಿಳಿಸಲಿದ್ದಾರೆ ಮನೀಶ್, ಅರುಣಾಕ್ಷನ್ ಹಾಗೂ ರೋಹಿತ್. ಭಾರತೀಯ ಸ್ವಾತಂತ್ರ್ಯ ಹೋರಾಟವು ಹಲವಾರು ತಲೆಮಾರುಗಳ ನಿರಂತರ ಶ್ರಮ ಮತ್ತು ತ್ಯಾಗವನ್ನು ಒಳಗೊಂಡಿದೆ. ಈ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ವಿದ್ಯಾರ್ಥಿಗಳ ಪಾತ್ರವನ್ನು ವಿಶ್ಲೇಷಿಸುವಾಗ ನಾವು ಅವರ ಪ್ರಮುಖ ಚಟುವಟಿಕೆಗಳನ್ನು ಖಂಡಿತವಾಗಿಯೂ ಪ್ರಶಂಸಿಸಲೇಬೇಕು. ಖಂಡಿತ ಮನೀಶ್. ಸ್ವಾತಂತ್ರ್ಯ ಹೋರಾಟದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಎಂದಾಕ್ಷಣ ನನಗೆ ನೆನಪಾಗುವುದು 1942ರ ಕ್ವಿಟ್ ಇಂಡಿಯಾ ಚಳುವಳಿ. ಹೌದು ರೋಹಿತ್, ಸ್ವಾತಂತ್ರ್ಯ ದೊರೆಯುವುದಕ್ಕೆ ಈ ಚಳುವಳಿಯು ಪ್ರಮುಖ ಘಟ್ಟವಾಗಿ ಕಾರ್ಯನಿರ್ವಹಿಸಿದೆ. ಹೌದು ಅರುಣ್, ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಮೋಘ. ವಿದ್ಯಾರ್ಥಿಗಳು ಈ ಚಳುವಳಿಯ ಮುಂಚೂಣಿಯಲ್ಲಿ ಇದ್ದರು. ಹಲವಾರು ಪ್ರತಿಭಟನೆಗಳು, ಪ್ರದರ್ಶನಗಳು, ಬಹಿಷ್ಕಾರಗಳನ್ನು ನಡೆಸಿದರು. ಹೌದು ರೋಹಿತ್, ಅವರ ಧೈರ್ಯ ಮತ್ತು ಸಂಕಲ್ಪ ಇತರರನ್ನು ಆಂದೋಲನಕ್ಕೆ ಸೇರಲು ಪ್ರೇರೇಪಿಸಿತು. ಹೌದು, ಹಾಗೆಯೇ ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಂತಹ ರಾಷ್ಟ್ರೀಯವಾದ ವಿಚಾರಗಳು ಮತ್ತು ನಾಯಕರಿಂದ ಪ್ರೇರೇಪಿತರಾದರು. ಅದಲ್ಲದೆ ಅವರು ರಹಸ್ಯ ಸಂಘಗಳನ್ನು ರಚಿಸಿ ಪ್ರತಿಭಟನೆಗಳಲ್ಲಿ ಭಾಗವಹಿಸಿ ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಬೆಂಬಲವಾದರು. ಇದರ ಬಗ್ಗೆ ಇತರ ಅಂಶಗಳನ್ನು ಹೇಳಬಹುದು ರೋಹಿತ್. ಖಂಡಿತ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮತ್ತು ಸುಖ್ದೇವ್ ಥಾಪರ್ರಂಥ ವಿದ್ಯಾರ್ಥಿಗಳು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು. ಅವರು ವಿಭಿನ್ನ ಸಮಾವೇಶಗಳು ಹಾಗೂ ಪ್ರತಿಭಟನೆಗಳಿಗೆ ಬೆನ್ನೆಲುಬಾಗಿ ನಿಂತರು. ಹೌದು, ನಿಮ್ಮ ಮಾತು ಸರಿಯಾಗಿದೆ. ನೀವು ಹೇಳಿದ ಹಾಗೆ ಇಂತಹ ಹಲವಾರು ಪ್ರಮುಖ ಪಾತ್ರಗಳನ್ನು ವಿದ್ಯಾರ್ಥಿಗಳು ವಹಿಸಿದರು. ರಾಜಕೀಯ, ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಮಾಜಿಕ ಸುಧಾರಣೆಯ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಪ್ರಬಲ ಪಾತ್ರವನ್ನು ವಹಿಸಿದರು. ಇದನ್ನೆಲ್ಲ ಕೇಳಿದಾಗ ನಮಗೆ ದೇಶ ಮತ್ತು ದೇಶಕ್ಕಾಗಿ ಹೋರಾಡಿದ ವಿದ್ಯಾರ್ಥಿಗಳ ಮೇಲೆ ಹೆಮ್ಮೆಯ ಭಾವ ಮೂಡುತ್ತದೆ. ಹಾಗೆ ಇದು ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಲಿದೆ. ಭಾರತ ಬದಲಾಗುತ್ತಿದೆ ಹಾಗೂ ಬದಲಾವಣೆಯ ಹಾದಿ ಅಭಿವೃದ್ಧಿಯ ಕಡೆಗೆ ಸಾಗುತ್ತಿದೆ. ಭಾರತದ ಶ್ರೇಷ್ಠ ಸಾಧನೆಗಳನ್ನು ಮೆಲುಕು ಹಾಕಲಿದ್ದಾರೆ ಹರ್ಷಿತಾ ಹಾಗೂ ಕಾವ್ಯ. ಏನ್ ಮಾಡ್ತಿದ್ಯಾ ಹರ್ಷಿತಾ? ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ಲ, ಹಾಗೆ ನಾಳೆ ನಮ್ಮ ಕಾಲೇಜಲ್ಲಿ ಒಂದು ಎಸ್ಸೆ ಕಾಂಪಿಟೇಷನ್ ಇದೆ. ಹಾಗಾಗಿ ಏನೆಲ್ಲ ಬರಿಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಕಣೆ. ಹೌದಾ? ಟಾಪಿಕ್ ಏನ್ ಹೇಳು? 2023-24 ವರ್ಷದ ಭಾರತದ ಸಾಧನೆಗಳ ಬಗ್ಗೆ ಬರೆಯೋಕಿರೋದು. ಹೌದಾ? ಹಾಗಾದ್ರೆ ಚಂದ್ರಯಾನದ ಬಗ್ಗೆ ಬರಿಬೋದಲ್ಲ? ಚಂದ್ರಯಾನ 2ರ ವಿಫಲದ ನಂತರ ಇಸ್ರೋ ಜುಲೈ 14ರಂದು ಚಂದ್ರಯಾನ 3 ಮಿಷನ್ನ ಭಾಗವಾಗಿ ಆಂಧ್ರದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಲಾಂಚ್ ವೆಹಿಕಲ್ ಮಾರ್ಕ್ 111 ಲ್ಯಾಡರ್ ಹಾಗೂ ರೋವರ್ ಹೊತ್ತ ರಾಕೆಟ್ ಅನ್ನು ಉಡಾವಣೆ ಮಾಡಿತ್ತು. ಹೌದು, ಇದು ಭೂಮಿಯಿಂದ 3.84 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಚಂದ್ರನನ್ನು ತಲುಪಿದ ವಿಕ್ರಮ್ ಲ್ಯಾಂಡರ್ಗೆ 45 ದಿನಗಳು ಬೇಕಾಯ್ತಲ್ಲ. ಇದು ವಿಶ್ವದಲ್ಲೇ ಮೊದಲ ಬಾರಿಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೌಕೆ ಇಳಿಸಿದ ಹೆಮ್ಮೆ ನಮ್ಮ ದೇಶಕ್ಕಿದೆ. ಹೌದು, ನಾವು ಚಂದ್ರನ್ ಜೊತೆ ಸೂರ್ಯನ ಹತ್ತಿರ ಕೂಡ ಹೋಗಿದ್ವಲ್ಲ. ಆದಿತ್ಯ L1 XL ಆವೃತ್ತಿಯ PSLV ರಾಕೆಟ್ನ ಸಹಾಯದಿಂದ ಗುರಿಯನ್ನು ತಲುಪಿದೆ. ಈ ಸೌರ ಮಿಷನ್ ಸೂರ್ಯನ ಹೊರಪದರವನ್ನು ವೀಕ್ಷಿಸಲು ಬಾಹ್ಯಾಕಾಶ ನೌಕೆಯನ್ನು ಕಳುಹಿಸಲಾಗಿದೆ. ಇದು ಸೂರ್ಯನ ಕುರಿತ ಅಧ್ಯಯನಕ್ಕೆ ಇಸ್ರೋ ವಿಜ್ಞಾನಿಗಳಿಗೆ ನೆರವಾಗಲಿದೆ. ಈ ಬಾರಿ ಭಾರಿ ಸದ್ದಾಗಿರೋ ICC ವರ್ಲ್ಡ್ ಕಪ್ ವಿನ್ ಆಗಿರೋ ಬಗ್ಗೆ ಬರಿಬೋದಾ ಅಂತ. ಅದರಲ್ಲೂ 1 ಮ್ಯಾಚ್ ಸೋಲದೆ ಗೆದ್ದಿದ್ದೇವೆ ನಾವು. ಹೌದು, ಬಾರ್ಬಡೋಸ್ನ ಕೆನ್ಸಿಂಗ್ಟನ್ ಓವಲ್ ಕ್ರೀಡಾಂಗಣದಲ್ಲಿ ಈ ಬಾರಿಯ ICC T20 ವಿಶ್ವಕಪ್ ಟೂರ್ನಿಯ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು 7 ರನ್ನಿಂದ ಮಣಿಸಿ ಚಾಂಪಿಯನ್ ಆಯಿತು. ಅದಕ್ಕಿಂತ ಹೆಚ್ಚು ಆಟಗಾರರನ್ನು ಅಭಿಮಾನಿಗಳು ಮತ್ತೆ ಭಾರತಕ್ಕೆ ಬರಮಾಡಿಕೊಂಡಿರುವುದು ರೋಮಾಂಚನಕರವಾಗಿತ್ತು. ಆದರೆ ನಮ್ಮ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಮತ್ತು ಕಿಂಗ್ ವಿರಾಟ್ ಕೊಹ್ಲಿ T20 ಪಂದ್ಯಗಳಿಂದ ನಿವೃತ್ತಿ ಹೊಂದಿರೋದು ಬೇಸರದ ವಿಷಯ. ಹೌದು, ನಾವು ಮಾತಾಡ್ತಾ ಹೋದ್ರೆ ತುಂಬಾ ಹೇಳ್ಬೋದು.
ಆದ್ರೆ ಅದನ್ನ ಮಾತಾಡಕ್ಕೆ ಒಂದಿನ ಸಾಕಾಗಲ್ಲ. ಇನ್ನು ಬರೀ ಮಾತಾಡೋದಲ್ಲ, ಇಂತಹ ಸಾಧನೆಗಳು ನಮಗೆ ಪ್ರೇರಣೆ ಇದ್ದ ಹಾಗೆ. ಯುವಜನತೆಯು ಇದರಿಂದ ಸ್ಫೂರ್ತಿ ಪಡೆದುಕೊಳ್ಳಬೇಕು. ನಮ್ಮ ಭಾರತ ಮುನ್ನುಗ್ಗಲಿ, ಹೊಸ ಮೈಲಿಗಲ್ಲುಗಳನ್ನ ಸಾಧಿಸಲಿ. ವಿಕಸಿತ ಭಾರತ, ವಿಶ್ವಗುರು ಭಾರತದ ಕನಸು ನನಸಾಗಲಿ ಎಂದು ಆಶಿಸೋಣ. ದೇಶದ ಅಭಿವೃದ್ಧಿಯಲ್ಲಿ ಕೈಜೋಡಿಸೋಣ ಎಂದು ಹೇಳುತ್ತಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿಯ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಂದ 77ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತೇವೆ. ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ. ಇದುವರೆಗೆ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಲಾ ಸಂಜೆ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು. ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.